ನಡೆಸಬಾರ್ದು, ಒಂದು ದಿನ ಮುಂದೂಡಿ ಅಂತ ಹೇಳಿ ನಿನ್ನೆ ಹೈಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಸಾರಿಗೆ ನೌಕರರು ಇವತ್ತು ಮುಷ್ಕರವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ಚೀಮಾರಿಯನ್ನ ಹಾಕಿದೆ. ಹೈಕೋರ್ಟ್ ಚೀಮಾರಿ ಹಾಕಿದ ಬೆನ್ನಲ್ಲೇ ಸಾರಿಗೆ ಮುಷ್ಕರ ಇದೀಗ ಅಂತ್ಯ ಆಗಿದೆ. ಹೈಕೋರ್ಟ್ ಅನೇಕ ಅಂಶಗಳನ್ನ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ. ಎಸ್ಮಾ ಜಾರಿ ಮಾಡಿದ್ರು ಮುಷ್ಕರವನ್ನ ಮಾಡಿದ್ದಕ್ಕೆ ಹೈಕೋರ್ಟ್ ತೀವ್ರ ಗರಂ ಆಗಿದೆ, ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮುಷ್ಕರಕ್ಕೆ ಕೊಟ್ಟಂತಹ ತಡೆಯಾಜ್ಞೆಯನ್ನ 2 ದಿನಗಳ ಕಾಲ ಇದೀಗ ವಿಸ್ತರಣೆ ಮಾಡಲಾಗಿದೆ. ಹೈಕೋರ್ಟ್ ಅನೇಕ ಅಂಶಗಳನ್ನ ಹೇಳ್ತಾನೆ. ಎಸ್ಮಾ ಜಾರಿ ಆದರೂ ಕೂಡ ಮುಷ್ಕರವನ್ನ ನಡೆಸಿದ್ದೀರಿ ಅಂತ ಹೇಳಿ ಚೀಮಾರಿಯನ್ನ ಹಾಕಿದೆ. ಅಷ್ಟು ಮಾತ್ರ ಅಲ್ಲ, 4 ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಅನ್ನ ಕೂಡ ನೀಡಲಾಗಿದ್ದು, ಇದೀಗ ಇದರ ವಿಚಾರಣೆಯನ್ನ ಆಗಸ್ಟ್ 7ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಈಗ ನಿನ್ನೆಯೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ PI ಅನ್ನ ಹಾಕಲಾಗಿತ್ತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ನಿಗಮಗಳಿಗೆ, ಅದರಲ್ಲೂ ಕೂಡ ಏನು ಸಂಘಟನೆಗಳು ನಾವು ಇವತ್ತು ಖಂಡಿತವಾಗ್ಲೂ ಕೂಡ ಮುಷ್ಕರ ಮಾಡೇ ಮಾಡ್ತೀವಿ ಅನ್ನುವಂಥ ತೀರ್ಮಾನವನ್ನ ಕೈಗೊಂಡಿದ್ವು. ಒಂದು ದಿನ ಪೋಸ್ಟ್ಪೋನ್ ಮಾಡಿ ಸರ್ಕಾರ ಏನ್ ಹೇಳುತ್ತೆ, ಸರ್ಕಾರದ ನಿರ್ಧಾರ ಏನು ಅಂತ ಗೊತ್ತಾಗ್ಲಿ, ಸಂಧಾನ ಸಭೆ ಆಗತ್ತಾ ಅನ್ನೋದು ನೋಡೋಣ ಅನ್ನುವಂತಹ ವಿಚಾರವನ್ನ ಹೇಳಿತ್ತು. ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿತ್ತು. ಆದ್ರೆ ಸರ್ಕಾರ ಆಗಿರ್ಬೋದು ಅಥವಾ ಅಲ್ಲಿ ಸಂಧಾನ ಮಾಡೋದಕ್ಕೆ ಹೋದಂತಹ ಸಾರಿಗೆ ನಿಗಮಗಳ ಸಂಘಟನೆಯವರು ಯಾರು ಕೂಡ ಅಲ್ಲಿ ಸಂಧಾನ ಆಗುವ ಸಂದರ್ಭದಲ್ಲಿ ಒಪ್ಕೊಂಡಿರ್ಲಿಲ್ಲ. ಇವರು ಸರ್ಕಾರ ಹೇಳಿದ್ದೇ ಬೇರೆ, ಜೊತೆಗೆ ನಿಗಮಗಳವರು ಅಲ್ಲಿ ಬೇಡಿಕೆಯನ್ನ ಇಟ್ಟಿದ್ದೇ ಬೇರೆ ಅನ್ನುವ ರೀತಿಯಾಗಿ ಆಗಿತ್ತು. ಆದ್ರೆ ಹೈಕೋರ್ಟ್ ಒಂದು ದಿನ ಮುಂದೂಡಿ ಅಂತ ಹೇಳಿ ಸೂಚನೆ ಕೊಟ್ಟರೂ ಕೂಡ ಸಾರಿಗೆ ಸಂಘಟನೆಯವರು ಮುಷ್ಕರವನ್ನ ಕೈ ಬಿಟ್ಟಿರಲಿಲ್ಲ. ಈಗಾಗಲೇ ಅಲ್ಲಿನ ವಕೀಲೆ ಆಗಿರುವಂತಹ ದೀಕ್ಷಾ ಅವರು ಅನಂತ ಸುಬ್ರಾವ್ ಅವ್ರ ಮುಂದೆ ಆ ಒಂದು ಸೂಚನೆಯನ್ನ ಓದಿದ್ರು ಕೂಡ, ಪ್ರತಿಯನ್ನ ತೋರಿಸಿದ್ರು ಕೂಡ ನಾವು ಅದರಲ್ಲಿ ಯಾವುದೇ ರೀತಿ ಪಾರ್ಟಿ ಆಗಿಲ್ಲ ಅನ್ನೋದನ್ನ ಹೇಳ್ತಾನೆ ಇವತ್ತು ಮುಷ್ಕರವನ್ನ ಮಾಡಿದ್ರು. ಅದೇ ಕಾರಣಕ್ಕಾಗಿ ಇವತ್ತು ಮುಷ್ಕರ ನಡೆಯಿತು. ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಕೂಡ ಆಗಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಮತ್ತೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಅಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿದೆ. ಜೊತೆಗೆ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಮುಷ್ಕರವನ್ನ ಮಾಡಿದ್ರಿ, ಇದು ಕಾನೂನು ಉಲ್ಲಂಘನೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದೆ. ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮುಷ್ಕರ ಮಾಡಿದ್ದಕ್ಕೆ ಏನೇನು ತೀವ್ರ ಗರಂ ಆಗಿ ಹೇಳ್ತು ಅನ್ನೋದರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ ಸುಬ್ರಾವ್ ಅವರು ಏನ್ ಹೇಳಿದ್ದಾರೆ ನೋಡೋಣ. ನಾವು ಮುಷ್ಕರವನ್ನು ಮುಂದೂಡಿ ಮತ್ತು ಎಲ್ಲ ಕೆಲಸಗಾರರಿಗೂ ಮುಷ್ಕರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ. ನಾವು ಕೇಸಲ್ಲಿ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೂಡ ಕೊಡಿ ಅಂತ ಕೋರ್ಟನ್ನು ನಾವು ಕೇಳ್ತೀವಿ. ನಮ್ಮ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಅಂತ. ಇನ್ ದಿ ಮೀನ್ ಟೈಮ್ ನಾನು ಸರ್ಕಾರಕ್ಕೆ ಕೇಳಿದು, ನೀವೇ ಶುರು ಮಾಡಿದ್ದು, ವೆಯ್ಟ್ ಮಾಡಿಬಿಡಿ, ಮಾತುಕತೆ ಮೂಲಕ ಬಗೆಹರಿಸಿ. ಏಕೆಂದರೆ ಸಮಸ್ಯೆ ಸ್ಟ್ರೈಕ್ ಮುಂದೂಡಿರ್ಬೋದು, ಬಟ್ ಸಮಸ್ಯೆ ಬಗೆಹರಿಲ್ಲದಿದ್ದರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿರುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ, ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್ಕಾರ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿಲ್ಲ. ಅನಂತ್ ಸುಬ್ರಾವ್ ಪ್ರೆಸಿಡೆಂಟ್ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ನೋಟಿಸ್ ಕೊಟ್ಟಿದೆ. ಸ್ಟ್ರೈಕ್ ಕರೆ ಕೊಟ್ಟಿಲ್ಲ ಈ ಜಂಟಿ ಕ್ರಿಯಾ ಸಮಿತಿಗೆ. ಇವಾಗ ಅವರೇ ಹೇಳಿದ್ದಾರೆ ಇಡೀ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಡಿ ಅಂತೆಲ್ಲ ಹೇಳಿದ್ದಾರೆ. ಆದ್ದರಿಂದ ನಾವು ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ನಾವು ಅದರಲ್ಲಿ ಭಾಗವಹಿಸ್ತೀವಿ. ಮತ್ತು ಇವಾಗ ಸ್ಟ್ರೈಕನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ ಕೋರ್ಟ್ ಆರ್ಡರ್ ಮೇರೆಗೆ. ಅಂದರೆ ಎಲ್ಲರೂ ಕೂಡ ದಯಮಾಡಿ ಕೆಲಸಕ್ಕೆ ಹೋಗಿ ಅಷ್ಟೇ. ನಾವು ಯಾವುದೇ ತೊಂದರೆಗಳಾದರೂ ನಾವು ನೋಡ್ಕೊತೀವಿ ಅನ್ನೋ ವಿಶ್ವಾಸನೆ ಅವ್ರು ಕೊಡ್ತಿದ್ದೀವಿ. ಇವತ್ತಂತೂ ಸಾರ್ವಜನಿಕರು ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನ ಅನುಭವಿಸಿದ್ರು. ಇದೀಗ ಹೈಕೋರ್ಟ್ ಗರಂ ಆಗಿ ಮುಷ್ಕರವನ್ನ 2 ದಿನಗಳ ಕಾಲ ಮುಂದೂಡಿ ಅಂತ ಸೂಚನೆಯನ್ನ ಕೊಟ್ಟಿದೆ. ಇಲ್ಲದಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೂಡ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದೆ. ಇದೀಗ ಮುಷ್ಕರ ನಿಂತಿದೆ, ಬಸ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಹಾಗಾದ್ರೆ ಏನೇನು ಆಯ್ತು, ಯಾವ ರೀತಿಯಾಗಿ ಇದೀಗ ಮುಷ್ಕರವನ್ನ ಕೈ ಬಿಡಲಾಗಿದೆ, ಇದೀಗ ಸಹಜವಾಗಿ ಬಸ್ಗಳ ಸಂಚಾರ ಆಗತ್ತಾ ಅನ್ನುವ ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಈಗ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಅನ್ನ ಹಾಕಿದೆ. ಈ ಮೂಲಕ ಇದೀಗ ವಾಹನ ಸಂಚಾರ ಅಂತ ಹೇಳಿದ್ರೆ ಬಸ್ಗಳ ಓಡಾಟ ನಡೆಯುತ್ತೆ, ಸಂಚಾರವನ್ನ ಆರಂಭ ಮಾಡುತ್ತೆ. ಪ್ರಯಾಣಿಕರೇ ಗಮನಿಸಿ, ಬಸ್ ಬಂದ್ ಇಲ್ಲ ಇಲ್ಲ ಇಲ್ಲ. ಯಾರ್ಯಾರು ಆತಂಕದಿಂದ ಹೇಗಪ್ಪ ಹೋಗೋದು, ತುಂಬಾ ಕೆಲವೊಂದು ತುರ್ತು ಪರಿಸ್ಥಿತಿಗಳು ಇದ್ದಿದ್ದನ್ನು ಕೂಡ ನಾವು ಇವತ್ತು ನಿಮಗೆ ತೋರಿಸಿದ್ವಿ. ಅನೇಕರು ತಮ್ಮ ಅಮ್ಮನಿಗೋ ಅಥವಾ ತಮಗೆ ರಿಲೇಟಿವ್ ಫ್ರೆಂಡ್ಸೋ ಹೀಗೆ ಹುಷಾರಿಲ್ಲ ಅಥವಾ ನಮ್ಮ ಫ್ರೆಂಡ್ಸ್ನಪ್ಪ ತೀರ್ಕೊಂಡಿದ್ರು, ಹೀಗೆ ಅನೇಕ ಇನ್ಸಿಡೆಂಟ್ಗಳಾದವು. ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ
ಇಲ್ಲ, ಅವರಿಗೆ ಕಣ್ಣೀರು ಹಾಕಿದ್ದನ್ನು ನಾವು ಗಮನಿಸಿದ್ವಿ. ಹಾಗಾಗಿ ಯಾರಿಗಾದರೂ ಈಗ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ನಿರಾಳರಾಗಿ ನೀವು ಹೋಗ್ಬೋದು. ಬಸ್ಗಳು ಈಗಾಗಲೇ ರಸ್ತೆಗೆ ಇಳಿತಾ ಇವೆ, ಇವತ್ತಿನಿಂದಲೇ ರಸ್ತೆಗೆ ಇಳಿಯಲಿವೆ ಸಾರಿಗೆ ಬಸ್ಗಳು. ಯಾವುದೇ ರೀತಿಯಾದಂತಹ ಆತಂಕ ಬೇಡ. ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಟೆನ್ಷನ್ ಇಲ್ಲದೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೋದು, ಕೆಲಸ ಕಾರ್ಯಗಳನ್ನು ಕೂಡ ನೀವಿಲ್ಲಿ ಮುಗಿಸಬಹುದು. ಯಾಕೆ ನಿರ್ಧಾರ ಆಯಿತು ಅಂತ ಹೇಳಿದ್ರೆ ಹೈಕೋರ್ಟ್ ಚೀಮಾರಿಯನ್ನ ಹಾಕ್ತು ಜಂಟಿ ಕ್ರಿಯಾ ಸಮಿತಿಗೆ. ನಾವು ನಿನ್ನೆ ಸೂಚನೆ ಕೊಟ್ಟರೂ ಕೂಡ ನೀವು ಯಾಕೆ ಮತ್ತೆ ಮುಷ್ಕರವನ್ನ ಮಾಡಿದ್ರಿ, ಎಸ್ಮಾ ಜಾರಿಯಲ್ಲಿ ಇದ್ರೂ ಕೂಡ ಯಾಕೆ ಮುಷ್ಕರವನ್ನ ಕಂಟಿನ್ಯೂ ಮಾಡಿದ್ರಿ ಅಥವಾ ಮುಷ್ಕರವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರಿ ಅಂತ ಹೇಳಿ ಹೈಕೋರ್ಟ್ ಚೀಮಾರಿಯನ್ನ ಹಾಕುತ್ತೆ. ಹೈಕೋರ್ಟ್ ಚೀಮಾರಿ ಹಾಕಿದ ಬೆನ್ನಲ್ಲೇ ಇದೀಗ ಮುಷ್ಕರವನ್ನ ಅಂತ್ಯಗೊಳಿಸಲಾಗಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅದರಲ್ಲೂ ಕೂಡ ನಾಳೆ ಮುಷ್ಕರವನ್ನ ನಿಲ್ಲಿಸಿದ್ದೀವಿ ಅಂತ ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಈಗಿನಿಂದಲೇ ಸಂಚಾರ ಆಗತ್ತೆ, ಬಸ್ಗಳು ಓಡಾಡತ್ತೆ, ಜನರಿಗೆ ತೊಂದರೆ ಆಗದಂತೆ ಬಸ್ ಸಂಚಾರ ಇರುತ್ತೆ. ಸಾಕಷ್ಟು ತೊಂದರೆಯನ್ನ ಇವತ್ತು ಸಾರ್ವಜನಿಕರು ಅನುಭವಿಸಿದ್ರು. ಅನೇಕ ಕಡೆಗಳಲ್ಲಿ ಸರ್ಕಾರ ಒಂದಷ್ಟು ಪರ್ಯಾಯ ವ್ಯವಸ್ಥೆ ಮಾಡಿದ್ರು ಕೂಡ ಜನರು ತೊಂದರೆಯನ್ನ ಅನುಭವಿಸಿದ್ದೇ ಏನು ಕಡಿಮೆ ಆಗಿಲ್ಲ ಅನ್ನೋದನ್ನ ಗಮನಿಸಬೇಕು. ಇನ್ನು ಎಷ್ಟು ದಿನಗಳ ಕಾಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇನ್ನೂ 2 ದಿನ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಬಸ್ಸನ್ನ ಹತ್ತಬಹುದು. ಆಗಸ್ಟ್ 7ರವರೆಗೂ ಕೂಡ ಯಾವುದೇ ರೀತಿಯ ಮುಷ್ಕರ ಇರೋದಿಲ್ಲ. ವಾಹನಗಳಂದ್ರೆ ಬಸ್ಗಳ ಓಡಾಟ ಇರುತ್ತೆ, ಎಂದಿನಂತೆ ಬಸ್ಗಳು ಓಡಾಟವನ್ನ ಮಾಡುತ್ತೆ. ಹಾಗಾಗಿ ನಾಳೆ ಇರುತ್ತೋ ನಾಡಿದ್ದು ಮುಷ್ಕರ ಇರುತ್ತೋ ಈ ರೀತಿಯ ಗೊಂದಲ ಯಾವುದೇ ಕಾರಣಕ್ಕೂ ಬೇಡ. 2 ದಿನಗಳ ಕಾಲ ಮುಷ್ಕರವನ್ನ ಮುಂದೂಡಲಾಗಿದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಬಸ್ಗಳು ಸಿಗ್ತಾವಾ ಇಲ್ವಾ ಅನ್ನುವಂತಹ ಆತಂಕ ಬೇಡ. ಖಂಡಿತವಾಗ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರ್ಯಾರು ಊರಿಗೆ ಹೋಗ್ತಿರೋ ಅವರಿಗೂ ಕೂಡ ಈಗ ಆ ಊರಿಗೆ ಹೋಗೋದಕ್ಕೆ ಯಾವುದೇ ಆತಂಕ ಇಲ್ಲದೆ ಅವರು ಊರಿಗೆ ಹೋಗ್ಬೋದು, ಬಸ್ಗಳು ಸಿಗ್ತವೆ. ಆದ್ರೆ ಇದೀಗ ಈ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ರೀತಿಯಾದಂತಹ ಗೊಂದಲ ಏರ್ಪಡಾಗಿತ್ತು. ಇವತ್ತಾದ್ಮೇಲೆ ಹೈಕೋರ್ಟ್ ಏನ್ ಹೇಳುತ್ತೆ, ನಾಳೆಯಿಂದ ಏನಾದ್ರೂ ಮುಷ್ಕರ ಇರತ್ತಾ ಅಂತ ಹೇಳಿ. ಆದ್ರೆ ಹೈಕೋರ್ಟ್ ಸಾರ್ವಜನಿಕರ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಟುಕೊಂಡು 2 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡಬಾರ್ದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದೆ. ಅದೇ ಕಾರಣಕ್ಕಾಗಿ ಜಂಟಿ ಕ್ರಿಯಾ ಸಮಿತಿಯವರು ಇದೀಗ ಮಾಧ್ಯಮಗಳಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಮುಷ್ಕರವನ್ನ ಕೈ ಬಿಟ್ಟಿದ್ದೇವೆ ಅನ್ನೋದರ ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಹೇಳಿದ ಹಾಗೆ ಎಲ್ಲರೂ ಕೂಡ ಕೆಲಸಕ್ಕೆ ಹಾಜರಾಗಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಇಂತಹ ಸಂದರ್ಭದಲ್ಲಿ ಈ ಒಂದು ನಿರ್ಧಾರ ನಿನ್ನೆಯೇ ಮಾಡಬಹುದಾಗಿತ್ತ ಅನ್ನುವ ಪ್ರಶ್ನೆ ಕೂಡ ಇರುತ್ತೆ. ಸೂಚನೆಯನ್ನ ಹೈಕೋರ್ಟ್ ಕೊಟ್ಟರೂ ಕೂಡ ಯಾಕೆ ಆ ಸೂಚನೆಯನ್ನ ತೆಗೆದುಕೊಳ್ಳಿಲ್ಲ, ಯಾವ ಕಾರಣಕ್ಕಾಗಿ ಇಂತಹ ನಿರ್ಧಾರವನ್ನ ಮಾಡಲಾಯಿತು ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ PIL ಅನ್ನು ಹಾಕಿರುವಂತಹ ಅಮೃತೇಶ್ ಅವರ ಪರವಾಗಿ ದೀಕ್ಷಾ ಅಮೃತೇಶ್ ಅವರು ಕೂಡ ಮಾತನಾಡಿದ್ದಾರೆ. ವಕೀಲರು ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲಿ ವಿಚಾರಣೆಯಲ್ಲಿ ಏನು ಮಾಡಿದ್ರು ಅಂದರೆ ಯೂನಿಯನ್ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅದೊಂದು ಕೇಳಿದ್ರು. ಪ್ಲಸ್ ಆಲ್ಸೋ ಗೌರ್ಮೆಂಟ್ ಟುಕ್ ಅ ಸ್ಟ್ಯಾಂಡ್ ಸೇಯಿಂಗ್ ಇಲ್ಲ ಸ್ಟ್ರೈಕ್ ಇನ್ನೂ ನಡೀತಾ ಇದೆ, ಏನೋ 3-4 ಎಂಪ್ಲಾಯೀಸು ಇಲ್ಲ ಲೀವ್ ತೊಗೊಂಡಿದ್ದಾರೆ ಅಂತ ಜಸ್ಟ್ ಹೇಳಕ್ಕೆ ಅದೊಂದು 3-4 ಜನ ಅಂತ ಹೇಳಿದ್ರು. 97% BMTC ಇಲ್ಲೆಲ್ಲ ವರ್ಕ್ ಆಗ್ತಾ ಇದೆ. ಬಟ್ ಆ್ಯಕ್ಚುಲಿ ಬೇರೆ ಡಿಸ್ಟ್ರಿಕ್ಟಲ್ಲಿ ಸಾವಿರಾರು ಜನ ಅಲ್ಲಿ ಸ್ಟ್ರೈಕ್ ನಡೆಸ್ತಾ ಇದ್ದಾರೆ ಇನ್ನ ಅಂತ ಅದೊಂದು ಕೋರ್ಟ್ ಗಮನಕ್ಕಂತೂ ತಂದ್ರಿ. ಅದಾದಮೇಲೆ ಕೋರ್ಟ್ ಅವಾಗ ಗರಂ ಆಯಿತು, ನೀವೇನು ಎಸೆನ್ಷಿಯಲ್ ಸರ್ವಿಸಸ್ ಆ್ಯಕ್ಟಲ್ಲಿ ಇದು ಮಾಡಿಲ್ವಾ ಏನು ಅಂತ. ಸೊ ಅದರಲ್ಲಿ ನಾವು ಹಾಕಿರೋ ಪೆಟಿಷನಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸಿದಾಗ ಅವಾಗ ಗೊತ್ತಾಯಿತು ದಟ್ ಇಲ್ಲ ಎಸೆನ್ಷಿಯಲ್ ಸರ್ವಿಸಸ್ಸಲ್ಲಿದ್ದಾಗ ಸ್ಟ್ರೈಕ್ ಅಂತ ಮಾಡೋಕ್ಕಾಗಲ್ಲ ಅಂಡರ್ ದ ಪ್ರಾವಿಷನ್ಸು. ಆವಾಗ ಆ ಸ್ಟ್ರೈಕ್ ಮಾಡಿದ್ರು ಇಲ್ಲೀಗಲ್ ಸ್ಟ್ರೈಕ್ ಅಂತ. ಅದಕ್ಕೊಂದು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಅ ಸ್ಟ್ಯಾಂಡ್, ಅರೆಸ್ಟ್ ಮಾಡ್ಬೋದು ಇಫ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್. ಸೊ ಕೋರ್ಟ್ ಆ್ಯಕ್ಚುಲಿ ಒಂದು ಸ್ಟ್ರಿಕ್ಟ್ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನೀವೇನಕ್ಕೆ ಅರೆಸ್ಟ್ ಮಾಡ್ತಿಲ್ಲ ಹಂಗಂದ್ರೆ ಇಫ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್, ಒನ್ಸ್ ಇಟ್ಸ್ ಕನ್ಫರ್ಮ್ ದಟ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್ ಯು ಸಪೋಸ್ ಟು ಟೇಕ್ ಆ್ಯಕ್ಷನ್. ಆಮೇಲೆ ಈ ಸ್ಟ್ರೈಕ್ ನಡೆಸಬಾರ್ದು, ನಿನ್ನೆ ಆಲ್ರೆಡಿ ಇಂಟರ್ಮ್ ಆರ್ಡರ್ಸ್ ಕೊಟ್ಟಾಗಿದೆ ಅಂತ ಕೋರ್ಟ್ ಆದೇಶ ಮಾಡ್ತು. ಪ್ಲಸ್ ಆಲ್ಸೋ ಯೂನಿಯನ್ನು ಅವರು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಒಂದು ಫುಲ್ ಕಮಿಟಿ ಏನೋ 5 ಯೂನಿಯನ್ಗಳು ಜೊತೆಗೆ ಮಾಡಿರೋದು. ಸೊ ದೇರ್ ಫೋರ್ ವಿ ಹ್ಯಾವ್ ಸರ್ವ್ಡ್ ಇಟ್ ಆನ್ ದ ಜಾಯಿಂಟ್ ಆ್ಯಕ್ಷನ್ ಕಮಿಟಿ. ಬಟ್ ಅಲ್ಲಿ ಯಾರೋ ಒಂದು ಯೂನಿಯನ್ ಅವರು ಬಂದ್ಬಿಟ್ಟು ಇಲ್ಲ ನಾವು ಬರೀ ಒಬ್ರಿಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ ಟೆಕ್ನಿಕಲ್ ಗ್ಲಿಚ್ ಮೇಲೆ ಹೋಗೋಕ್ಕೆ ನೋಡಿದ್ರು, ಗೊತ್ತಾಗಲಿಲ್ಲ, ಅದು ಮಾಡಲಿಲ್ಲ ಅಂತ. ಬಟ್ ಅಫ್ಕೋರ್ಸ್ ಎಲ್ಲ ನ್ಯೂಸಲ್ಲೂ ಎಲ್ಲರಿಗೂ ಬಂದಿದೆ, ಎಲ್ಲರಿಗೂ ಗೊತ್ತಾಗಿದೆ. ಆ್ಯಂಡ್ ಟೆಕ್ನಾಲಜಿ ಇಸ್ ವೆರಿ ವೈಡ್ ಸ್ಪ್ರೆಡ್. ಅವ್ರಿಗೆಲ್ಲ ಗೊತ್ತಿತ್ತು, ಬರೀ ಏನೋ ಮರೆಮಾಚಕ್ಕೆ ನಮ್ಗೆ ಗೊತ್ತಾಗಲಿಲ್ಲ, ನಮ್ಗೆ 7 ಗಂಟೆಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಹೊರತು ಬಟ್ ಎಲ್ಲರಿಗೂ ಗೊತ್ತಿತ್ತು. ಆದರೂ ಅವರು ಸ್ಟ್ರೈಕ್ ಮಾಡಿದ್ರು ಬಾಗಲಕೋಟೆಯಲ್ಲಿ. ಆಮೇಲೆ ಕೊಪ್ಪಳದಲ್ಲಿ ಎಕ್ಸಾಮ್ಸ್ ಸ್ಟಾಪ್ ಮಾಡೋಕ್ಕಾಯಿತು. ಆಮೇಲೆ ಬೆಳಗಾಮಲ್ಲಂತೂ ಅಲ್ಲೂ ಜಾಸ್ತಿ ಇದಾಯಿತು. ಮೈಸೂರಿಂದ ನಂಗೆ ಫೋಟೋಸ್ ಬಂತು,
ಏನು KSRTC ಬಸ್ಸಸ್ಸೇ ಅಲ್ಲಿ ಇರೋ ಲೋಕಲ್ ಬಸ್ಸಸ್ಸೇ ನಡೆಸ್ತಾ ಇಲ್ಲ ಅಂತ. ಸೊ ದೀಸ್ ವೇರ್ ಆಲ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್. ಸೊ ಅದಕ್ಕೆ ನಾಳೆಯಿಂದ ಒಟ್ಟಿನಲ್ಲಿ ಸ್ಟ್ರೈಕ್ ಇಲ್ಲ, ಇವಾಗೆ ಆನ್ ಸ್ಪಾಟ್ ಸ್ಟ್ರೈಕ್ ನಿಲ್ಲಿಸಬೇಕು ಅಂತ ಆದೇಶ ಮಾಡಾಗಿದೆ. ಪ್ಲಸ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ನಾಡಿದ್ದಿದೆ. ಸೊ ಅವತ್ತು ತನಕ ಇವರೆಲ್ಲ ಬೇರೆ ಯೂನಿಯನ್ ಅವರು, ಬಿಕಾಸ್ ದೇ ವಾಂಟೆಡ್ ಟು ಗೋ ಆನ್ ಅ ಟೆಕ್ನಿಕಲ್ ಗ್ರೌಂಡ್, ವಿ ಸೈಡ್ ಓಕೆ ವಿಲ್ ಸರ್ವ್, ಬೇರೆ ಎಲ್ಲರಿಗೂ ಸರ್ವ್ ಮಾಡಿಬಿಟ್ಟು ಆಮೇಲೆ ಲೆಟ್ ದೆಮ್ ಕಮ್ ಆನ್ ರೆಕಾರ್ಡ್ ಅಂತ. ಸೊ ಈಗಾಗಲೇ ಹೈಕೋರ್ಟ್ ಇಲ್ಲಿ ಗರಂ ಆಗಿದೆ. ಹೈಕೋರ್ಟ್ ಗರಂ ಆಗಿ ಇಮ್ಮಿಡಿಯೇಟ್ ಆಗಿ ಮುಷ್ಕರವನ್ನ ನಿಲ್ಲಿಸಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದೆ. ಹಾಗಾಗಿ ಇದೀಗ ಮುಷ್ಕರವನ್ನ ನಿಲ್ಲಿಸಲಾಗಿದೆ. ಹಾಗಾದ್ರೆ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ನಡೆಯಿತು, ಪ್ರೊಸೀಡಿಂಗ್ಸ್ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮುಷ್ಕರಕ್ಕೆ ಹೈಕೋರ್ಟ್ ಈಗಾಗಲೇ ಬ್ರೇಕ್ ಹಾಕಿದೆ. ಈ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಕೂಡ ಕೈಬಿಡಲಾಗಿದೆ. ಈಗಾಗಲೇ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಅವರು ಅಲ್ಲಿ ವಾದವನ್ನ ಮಾಡಿದ್ರು. ಅಲ್ಲಿ ಅವರು ಹೇಳಿದ್ದು ಕೋರ್ಟ್ನ ಗಮನಕ್ಕೆ ತಂದಿರೋದು, ಹೈಕೋರ್ಟ್ ಆದೇಶವನ್ನ ಏನು ನಿನ್ನೆ ಕೊಟ್ಟು ಆ ಆದೇಶದ ನಂತರವೂ ಕೂಡ ಮುಷ್ಕರವನ್ನ ಇವತ್ತು ನಡೆಸಲಾಗಿದೆ. ಹೈಕೋರ್ಟ್ ಸೂಚನೆಯನ್ನ ಅಲ್ಲಿ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ನ ಮುಂದೆ ಅವರು ಹೇಳ್ತಾರೆ. ಮುಷ್ಕರದಿಂದ ಜನಸಾಮಾನ್ಯರಿಗೆ ಇಲ್ಲಿ ತೊಂದರೆಯಾಗಿದೆ. ನಿನ್ನೆ ಕೂಡ ಕೋರ್ಟ್ನ ಒಂದು ಕಳಕಳಿ ಕೂಡ ಅದೇ ಇದ್ದಿದ್ದು, ನಮ್ಮ ಕಳಕಳಿ ಕೂಡ ಅದೇ ಇದ್ದಿದ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಮುಷ್ಕರ ಮಾಡಬಾರ್ದು ಅಂತ ಹೇಳಿ. ಆದರೆ ಮುಷ್ಕರವನ್ನ ಮಾಡಿದ್ದಾರೆ. ಮುಷ್ಕರದಿಂದ ಈಗಾಗಲೇ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯಾಗಿದೆ ಅನ್ನೋದನ್ನ ಹೈಕೋರ್ಟ್ನ ಮುಂದೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೇಳುತ್ತೆ, ರಾಜಿ ಸಂಧಾನದ ಮಾತುಕತೆ ಏನಾಗಿದೆ? ನಿನ್ನೆ ನೀವು ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ಮಾಡಿದ್ರಲ್ಲ, ಆ ಸಭೆಯಲ್ಲಿ ಏನಾಯ್ತು? ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ನಡೆಯಿತು? ಸಂಧಾನ ಆಯ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಹೈಕೋರ್ಟ್ ಕೇಳಿದಂತಹ ಸಂದರ್ಭದಲ್ಲಿ ಆಗ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕಾಯ್ದೆಯಂತೆ ಸಂಧಾನ ಸಭೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ನಿನ್ನೆಯ ಸಂಧಾನ ಸಭೆ ಏನು ಸಕ್ಸಸ್ ಆಗಿಲ್ಲ, ಆದ್ರೆ ಸಂಧಾನ ಸಭೆ ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೈಕೋರ್ಟ್ನ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕಾಯ್ದೆಯ ಪ್ರಕಾರ ಇನ್ನೂ ಕೂಡ ಮಾತುಕತೆ ಇದೆ ಅನ್ನೋದು ಒಂದು ಕಡೆಯಾದ್ರೆ, ಈಗಾಗಲೇ ಅಲ್ಲಿ ಅವರು ಕೊಡ್ತಾ ಇರುವಂತಹ ಡಿಮ್ಯಾಂಡ್ಗಳು, ಸರ್ಕಾರ ಅದನ್ನು ನಿಭಾಯಿಸುವಂತಹ ರೀತಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಮತ್ತೆ ಪ್ರಶ್ನೆ ಮಾಡುತ್ತೆ, ಮುಷ್ಕರ ನಿಲ್ಲಿಸಲಾಗಿದೆಯಾ ಅಥವಾ ಮುಷ್ಕರವನ್ನ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳುತ್ತೆ ಹೈಕೋರ್ಟ್. ಮುಷ್ಕರ ನಿಂತಿರುವ ಬಗ್ಗೆ ನಾಳೆ ಮಾಹಿತಿ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಆ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ. ಒಂದು ವೇಳೆ ಇಲ್ಲ ಅಂತ ಆದ್ರೆ ನಾಳೆ ನ್ಯಾಯಾಂಗ ನಿಂದನೆಯ ಕೇಸನ್ನ ದಾಖಲಿಸಲಾಗುವುದು ಅನ್ನುವಂತಹ ಸೂಚನೆಯನ್ನ ಅದೇ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ. ಯಾಕಂದ್ರೆ ಮುಷ್ಕರದಿಂದ ಈಗ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅನ್ನೋದನ್ನ ಕೂಡ ಎಜಿ ಹೇಳಿದಂತಹ ಸಂದರ್ಭದಲ್ಲಿ ಮುಷ್ಕರ ಇವತ್ತು ಆಗಿದೆ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿದ ನ್ಯಾಯಾಂಗ ನಿಂದನೆಯ ವಿಚಾರವನ್ನ ಹೇಳ್ತಾರೆ. ಸಾರಿಗೆ ಸಂಘಟನೆಗಳ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ಬಂಧನಕ್ಕೂ ಕೂಡ ಆದೇಶಿಸಲಾಗುವುದು. ಇಮ್ಮಿಡಿಯೇಟ್ ಆಗಿ ಈಗ ಮುಷ್ಕರವನ್ನ ಕೈ ಬಿಡಬೇಕು, ನಾಳೆಯೇ ಮಾಹಿತಿ ಕೊಡಬೇಕು. ಮುಷ್ಕರ ಇಲ್ಲ, ಮುಷ್ಕರವನ್ನ ನಿಲ್ಲಿಸಲಾಗಿದೆ ಅನ್ನುವ ಮಾಹಿತಿ ನಮಗೆ ನಾಳೆ ಬರಲೇಬೇಕು ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ ಹೇಳಿದಾಗ, ನಿಮ್ಮ ಸಮಸ್ಯೆ ಏನೇ ಇದ್ರೂ ಸರ್ಕಾರದೊಂದಿಗೆ ಚರ್ಚಿಸಿ ನೀವು ಬಗೆಹರಿಸಿಕೊಳ್ಳಿ. ನಿನ್ನೆ ಕೂಡ ಅದೇ ಮಾಡಿದ್ದು. ನಿನ್ನೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸಭೆ ಆದರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ. ಇದೀಗ ಕೋರ್ಟ್ ಕೂಡ ಮತ್ತೆ ಅದೇ ಒಂದು ಸೂಚನೆಯನ್ನ ಕೊಟ್ಟಿದೆ. ಏನೇ ಸಮಸ್ಯೆ ಇರಲಿ, ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಸರ್ಕಾರದ ಜೊತೆ ಕೂತು ನೀವು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೋರ್ಟ್ ಕೊಟ್ಟಿದೆ. ಜನಸಾಮಾನ್ಯರಿಗೆ ತೊಂದರೆ ಆಗೋದನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೈಕೋರ್ಟ್ ಆ ಸಂದರ್ಭದಲ್ಲಿ ಹೇಳುತ್ತೆ. ಹೈಕೋರ್ಟ್ ಆದೇಶ ಇದ್ರೂ ಕೂಡ ನೀವು ಅದನ್ನ ಪಾಲಿಸಿಲ್ಲ ಅಂತ ಹೇಳಿ ಗರಂ ಆಗುತ್ತೆ ಕೋರ್ಟ್. ಕಾರಣ, ನಿನ್ನೆ ಸೂಚನೆಯನ್ನ ನೀಡಿದ್ರು ಕೂಡ ನಮ್ಗದಿಲ್ಲ, ನಮ್ಮನ್ನ ಪಾರ್ಟಿ ಮಾಡಿಲ್ಲ, ನಮ್ಗೆ ಸಿಕ್ಕಿಲ್ಲ, ನಮ್ಗೆ ನೋಟಿಸ್ ತಲುಪಿಲ್ಲ, ಹೀಗೆ ನೂರಾರು ಕಾರಣಗಳನ್ನು ಕೊಟ್ಟು ಇವತ್ತು ಮುಷ್ಕರವನ್ನ ಮಾಡಲಾಯಿತು. ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ಕೋರ್ಟ್ ಅಲ್ಲಿ ಎಚ್ಚರಿಸುವ ಕೆಲಸವನ್ನ ಮಾಡುತ್ತೆ. ಎಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನ ಬಂಧಿಸಬಹುದು. ಯಾಕಂತ ಹೇಳಿದ್ರೆ ಆಲ್ರೆಡಿ ಈಗಾಗಲೇ ಎಸ್ಮಾ ಕಾಯ್ದೆಯನ್ನ ಜಾರಿ ಮಾಡಲಾಗಿತ್ತು. ಇಂತಹ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ರೂ ಕೂಡ ಮತ್ತೆ ಇಲ್ಲಿ ನೌಕರರು ತಮ್ಮ ಕೆಲಸಕ್ಕೆ ಹಾಜರಾಗಿರಲಿಲ್ಲ. ಜೊತೆಗೆ ಸಂಘಟನೆಯವರು ನಾವು ಖಂಡಿತವಾಗ್ಲೂ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಯಾರು ಕೂಡ ಕೆಲಸಕ್ಕೆ ಹಾಜರಾಗಬೇಡಿ ಅನ್ನುವ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಆ ಸಂಘಟನೆಯವರನ್ನ ಬಂಧಿಸಬಹುದು ಅಂತ ಕೂಡ ಹೈಕೋರ್ಟ್ ಹೇಳುತ್ತೆ. ನಾಳೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಹೈಕೋರ್ಟ್ ನೀಡುತ್ತೆ. ಆ ಒಂದು ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಇದೀಗ ಜಂಟಿ ಕ್ರಿಯಾ ಸಮಿತಿಯವರು ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಸರ್ಕಾರದೊಂದಿಗೆ ಚರ್ಚೆಯನ್ನ ಮಾಡಿ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಅಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಇನ್ನು
ನೌಕರರ ಪರ ವಕೀಲರು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಹೇಳ್ತಾರೆ ಅವರು, ನಾಳೆ ನಾವು ಮುಷ್ಕರವನ್ನ ನಡೆಸೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಕೂಡ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಹೈಕೋರ್ಟ್ ಇಷ್ಟೆಲ್ಲ ಗರಂ ಆದಂತಹ ಸಂದರ್ಭದಲ್ಲಿ ತಬ್ಬಿಬ್ಬಾಗ್ತಾರೆ ನೌಕರರ ಪರ ವಕೀಲರು. ಇಲ್ಲ ಅಂತ ಹೇಳಿ ಒಂದು ಕಡೆ ಈಗಾಗಲೇ ದೀಕ್ಷಾ ಅಮೃತೇಶ್ ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ತಪ್ಪಿಸುವಂತಹ ಒಂದು ಕೆಲಸವನ್ನ ಅಲ್ಲಿ ಮಾಡುವಂತಹ ಪ್ರಯತ್ನಗಳನ್ನ ಮಾಡಲಾಯಿತು, ಇಲ್ಲ ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ನಮಗೆ ಲೇಟ್ ಆಯಿತು ಅನ್ನುವಂತಹ ವಿಚಾರ. ಆ ಸಂದರ್ಭದಲ್ಲಿ ನೌಕರರ ಪರ ವಕೀಲರು ಯಾವುದೇ ಕಾರಣಕ್ಕೂ ನಾಳೆ ಮುಷ್ಕರ ನಡೆಸೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೈಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಮುಷ್ಕರ ಇಲ್ಲಿಗೆ ಅಂತ್ಯ ಆಗಿರೋದನ್ನ ನಾವು ಗಮನಿಸಬಹುದು. ಈಗಾಗಲೇ ಬಸ್ಗಳು ಓಡಾಟ ಮಾಡೋದಕ್ಕೂ ಕೂಡ ಆರಂಭ ಆಗತ್ತೆ. ಹಾಗಾದ್ರೆ ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಯಾವ ರೀತಿಯಾಗಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ, ಏನೇನು ರಾಜಕೀಯ ವಿಚಾರಗಳು ಇಲ್ಲಿ ನಡೆದಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಮುಷ್ಕರ ಪಾಲಿಟಿಕ್ಸ್ ಬಗ್ಗೆ ನಾವು ಗಮನ ಹರಿಸೋಣ. ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ವಿಪಕ್ಷದವರು ಕೇಳ್ತಾ ಇದ್ದಾರೆ. ಈ ಗ್ಯಾರಂಟಿಗಳಿಂದಾಗಿ ನಿಮಗೆ ಅವರ ವೇತನವನ್ನ ಕೊಡೋದಕ್ಕೆ ಆಗ್ತಾ ಇಲ್ವಾ, ವೇತನ ಪರಿಷ್ಕರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಅವರ ಅರಿಯರ್ಸ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ವಿಪಕ್ಷದವರು ಕೇಳ್ತಾ ಇದ್ದಾರೆ. ಇಲ್ಲಿ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಿ, ಹಾಗಾಗಿ ನಿಮಗೆ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ, ವೇತನವನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ವಿಪಕ್ಷದವರು ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಮುಗಿಬಿದ್ದಿದೆ. ಆಗ್ಲೇ ನಾನು ಹೇಳ್ತಾ ಇದ್ದೆ ಈ ವಿಚಾರವನ್ನ, ಎಲ್ಲವನ್ನ ಫ್ರೀ ಕೊಟ್ಟು ದಿವಾಳಿ ಆಗಿದೆ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ ವಿಪಕ್ಷದವರು. ಬಸ್ಗಳ ಕಡಿತ ಮಾಡಿದ್ರು ನೌಕರರಿಗೆ ಸಂಬಳ ಕೊಡ್ಲಿಲ್ಲ ಅಂತ ತಿರುಗೇಟನ್ನ ಕೂಡ ಈಗಾಗಲೇ ಇಲ್ಲಿ ನೀಡಲಾಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಅಷ್ಟು ಮಾತ್ರ ಅಲ್ಲ, ಈ ವಿಚಾರದಲ್ಲಿ ಇದೀಗ ಒಂದು ಕಡೆ ಯಡಿಯೂರಪ್ಪ ಅವರಿದ್ದಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಆಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಯಡಿಯೂರಪ್ಪ ಇದ್ದಂತಹ ಕಾಲದಲ್ಲಿ ಆಗ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಈಗ ಏನು ಮಾತಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹಿಂದೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೂ ಸಾರಿಗೆ ನೌಕರರ ಮುಷ್ಕರ ನಡೆದಿತ್ತು. ಅಲ್ಲಿಗೆ ಹೋಗಿದ್ದ ಸಿದ್ದರಾಮಯ್ಯನವರು ಯಡಿಯೂರಪ್ಪ ವಿರುದ್ಧ ಹರಿಹಾಯ್ದಿದ್ರು. ಆ ವಿಡಿಯೋವನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಬಿಜೆಪಿ ಸಿದ್ದರಾಮಯ್ಯನವರ ಕಾಲೆಳೆದಿದೆ. ಕೆಎಸ್ಆರ್ಟಿಸಿ ನೌಕರರ ಸಮಸ್ಯೆ ಕೇಳಲಿಲ್ಲ, ಇವತ್ತು ಅವ್ರನ್ನ ಎದುರಿಸಿ ಬೆದರಿಸಿ ಎಸ್ಮಾತೀವಿ, ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ, ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ, ವರ್ಗ ಮಾಡ್ಬಿಡ್ತೀವಿ, ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ. ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿದೇನಪ್ಪ ಯಡಿಯೂರಪ್ಪ. ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ವೀರಾವೇಶದ ಮಾತು, ಈಗ ದುರಹಂಕಾರದ ಮಾತು. ಆಗ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒತ್ತಡ ತಂತ್ರ, ಈಗ ನಿರ್ಲಕ್ಷ್ಯದ ಮನಸ್ಥಿತಿ. ಕುರ್ಚಿ ಎಷ್ಟು ಶಾಶ್ವತ ಅಂತ ತಿಳ್ಕೊಂಡಿದೆಯಾ ಅಂತೇಳಿ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದರು. ಈಗ ಸಿದ್ದರಾಮಯ್ಯನವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನೀವು ಎಷ್ಟು ದಿನ ಇದೆ ಅಂತ ತಿಳ್ಕೊಂಡಿದ್ದೀರಿ? ಇಷ್ಟು ಬಾಕಿ ಉಳಿಸ್ಕೊಂಡು ನಾವು ಫ್ರೀ ಕೊಡ್ತೀನಿ ಅಂತೇಳಿ ಹೇಳಿ ನೌಕರರಿಗೆ ಸಂಬಳ ಇಲ್ಲ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲಿಗೆ ತೊಗೊಂಡೋಗಿ ಮುಟ್ಟಿಸ್ತಾ ಇದ್ದೀರಿ ಅವ್ರನ್ನ? ಅವ್ರು ಆಡಿದ ಮಾತುಗಳೇನ ಮರ್ತೋಗ್ಬಿಟ್ಟಿದಾರ? ಅಧಿಕಾರಕ್ಕೆ ಬಂದಿದ ತಕ್ಷಣ ಮರು ಬರ್ತದಂತೆ ಇವರಿಗೆ. ಈ ಮರು ಬಂದು ಇವತ್ತು ಅವ್ರಿಗೆಲ್ಲ ರೀತಿಯಾದಂಥ ಮಾತು ವಿಶ್ವಾಸವನ್ನು ಕೊಟ್ಟು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ದಿನವೇ ಸಾರಿಗೆ ನೌಕರರನ್ನ ಸಂಪೂರ್ಣವಾಗಿ ಮರ್ತೋಗಿದೆ. ರಾಜಕೀಯ ಏನೇ ಇರಲಿ, ಇದೀಗ ಸಂಘಟನೆ ಹಾಗೆಯೇ ಸರ್ಕಾರ ಇಲ್ಲಿ ಮಾತುಕತೆಯನ್ನ ಮಾಡಬೇಕು, ಸಂಧಾನ ಮಾಡಬೇಕು. ಏನೇನು ಸಮಸ್ಯೆ ಇದೆ ಆ ಬೇಡಿಕೆಗಳನ್ನು ಈಡೇರಿಸುವಂತಹ ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ. ಆಗಸ್ಟ್ 7ಕ್ಕೆ ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇರುತ್ತೆ. ಆಗ ಏನು ಆಗತ್ತೆ, ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯವರ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಕಾದು ನೋಡೋಣ. ಆದರೆ 2 ದಿನಗಳ ಕಾಲ ಯಾವುದೇ ರೀತಿಯ ಮುಷ್ಕರ ಇರಲ್ಲ, ಯಾವುದೇ ರೀತಿಯ ಆತಂಕವೂ ಕೂಡ ಬೇಡ. ಇನ್ನು ಚದುರಂಗದ 2ನೇ ಸ್ಟೋರಿಯತ್ತ ಗಮನ ಹರಿಸೋಣ. 11ರಲ್ಲಿ ಏನೂ ಸಿಕ್ಕಿಲ್ಲ, 12ರಲ್ಲೂ ಸಿಗುತ್ತಾ? 13ನೇ ಪಾಯಿಂಟ್ನಲ್ಲಿ ಅಡಗಿದೆಯಾ ರಹಸ್ಯ? ಬಗೆದು ಜಾಲಾಡ್ತಾ ಇದೆ SIT ಟೀಮ್. ಇದು ಚದುರಂಗದ 2ನೇ ಸ್ಟೋರಿ. ಇನ್ನೊಂದೇ ಹೆಜ್ಜೆ ಬಯಲಾಗುತ್ತಾ ರಹಸ್ಯ? ಧರ್ಮಸ್ಥಳ ಕಾಡಿನಲ್ಲಿ SIT ಶೋಧವನ್ನ ನಿರಂತರವಾಗಿ ಮಾಡ್ತಾನೇ ಇದೆ. ಈಗಾಗಲೇ 11 ಪಾಯಿಂಟ್ಗಳನ್ನ ಆಗಿದೆ. ಆ 11 ಪಾಯಿಂಟ್ನಲ್ಲಿ ಇದೀಗ 11ನೇ ಪಾಯಿಂಟ್ನಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಪಾಯಿಂಟ್ ನಂಬರ್ 12
ಇಲ್ಲೂ ಕೂಡ ಇದೀಗ ಉತ್ಖನನ ಕಾರ್ಯವನ್ನು ಆರಂಭ ಮಾಡಲಾಗಿದೆ. ಹಿಟಾಚಿ ಬಳಸಿ ಶೋಧವನ್ನ ಮಾಡಲಾಗ್ತಾ ಇದೆ. ಆದ್ರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಪಾಯಿಂಟ್ ನಂಬರ್ 12ರಲ್ಲೂ ಕೂಡ ಏನೂ ಸಿಗದೆ ಇದೀಗ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಅನಾಮಿಕನಿಗೆ ತುಂಬಾ ಆತ್ಮವಿಶ್ವಾಸ ಇದ್ದಿದ್ದು ಪಾಯಿಂಟ್ ನಂಬರ್ 9ರಿಂದ 13ರವರೆಗೆ ಅಲ್ಲಿ ಸಾಕಷ್ಟು ಶವಗಳು ಸಿಗುತ್ತೆ, ಅಸ್ಥಿಪಂಜರ ಸಿಗುತ್ತೆ, ಮೂಳೆಗಳು ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇತ್ತು. ಆದ್ರೆ 11 ಮತ್ತು 12ರಲ್ಲಿ ಏನೂ ಸಿಗದೆ ಇದೀಗ ವಾಪಸ್ಸಾಗಿದ್ದಾರೆ. ಆದ್ರೆ ಈಗ 13ನೇ ಸ್ಪಾಟ್ ಅನ್ನ ಉತ್ಖನನ ಮಾಡೋದೇ ಒಂದು ದೊಡ್ಡ ಸವಾಲು. ಕಾರಣ ಹೊಸದಾಗಿ ಮಣ್ಣು ಹಾಕಿ ಮುಚ್ಚಲಾಗಿದೆ ಅನ್ನುವ ಕಾರಣಕ್ಕಾಗಿ ಈ 13ನೇ ಪಾಯಿಂಟ್ ಸಾಕಷ್ಟು ಸವಾಲುಗಳ ಆಗರವಾಗಿದೆ. ಈಗಾಗಲೇ ದೂರುದಾರ ಸೂಚಿಸಿರುವ ಮತ್ತಷ್ಟು ಸ್ಪಾಟ್ಗಳ ಗುರುತು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈಗಾಗಲೇ ಆತ 13 ಪಾಯಿಂಟ್ಗಳನ್ನ ಹೊರತುಪಡಿಸಿ ಇನ್ನುಳಿದ 17 ಪಾಯಿಂಟ್ಗಳನ್ನ ಆತ ಗುರುತಿಸುವಂತಹ ಕೆಲಸವನ್ನ ಮಾಡಿದ್ದಾನೆ. ಹಾಗಾದ್ರೆ ಇವತ್ತು ಉತ್ಖನನ ಮಾಡಿರುವಂತಹ ಪಾಯಿಂಟ್ ನಂಬರ್ 11ನಲ್ಲಿ ಏನೇನು ಸಿಕ್ಕಿದೆ, ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದ್ದು ಧರ್ಮಸ್ಥಳ ಕಾಡಿನ ನಿಗೂಢ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಭೇದಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ 6ನೇ ಪಾಯಿಂಟ್ ಜೊತೆಗೆ ನಿನ್ನೆ 11ನೇ ಪಾಯಿಂಟ್ ಅಗೆಯುವಂತಹ ಸಂದರ್ಭದಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆತ ಅದನ್ನ ಬಿಟ್ಟು ಬಂಗ್ಲಾಗುಡ್ಡಕ್ಕೆ ಹೋಗಿದ್ದನ್ನ, ಬಂಗ್ಲೆಗುಡ್ಡೆಯಲ್ಲಿ ಅಲ್ಲಿ ಅಗೆದಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಇವತ್ತು ಆತ ಹೇಳಿದಂತಹ 11ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ಮಾಡಲಾಗಿದೆ. ಆತ ಗುರುತಿಸಿರುವಂತಹ ಪಾಯಿಂಟ್ ನಂಬರ್ 11ರಲ್ಲಿ ಶೋಧವನ್ನ ಮಾಡಲಾಗಿದೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಏನ್ ಸಿಕ್ತು, ಯಾವ ರೀತಿಯಾಗಿ ಉತ್ಖನನ ಕಾರ್ಯ ಆಯಿತು, ದೂರುದಾರ, ಉಪವಿಭಾಗಾಧಿಕಾರಿ, ಎಸ್ಐಟಿ ಸಿಬ್ಬಂದಿಗಳು ಕೂಡ 11ನೇ ಪಾಯಿಂಟ್ ಮೇಲೆ ಬಹಳ ಜಾಗೃತೆಯನ್ನು ವಹಿಸಿದ್ರು, ಬಹಳ ಮುತುವರ್ಜಿಯನ್ನು ವಹಿಸಿದ್ರು. ಎಲ್ಲರ ಕಣ್ಣು ಕೂಡ ಈ ಒಂದು ಪಾಯಿಂಟ್ ಮೇಲೆ ನೆಟ್ಟಿತ್ತು. ಕಾರಣ ಈಗಾಗಲೇ ಅನಾಮಿಕ ಹೇಳಿದಾಗೆ ಈ ಪಾಯಿಂಟ್ಗಳಲ್ಲೇ ಇಂತಹ ಒಂದು ಮೂಳೆಗಳು ಸಿಗುವಂತಹ, ಅಸ್ಥಿಪಂಜರ ಸಿಗುವ ಸಾಧ್ಯತೆ ಇದೆ ಅನ್ನುವಂತಹ ಆತ್ಮವಿಶ್ವಾಸ ಆತನಲ್ಲಿತ್ತು. ಪಾಯಿಂಟ್ ನಂಬರ್ 6ರಲ್ಲಿ 6 ಅಡಿವರೆಗೂ ಕೂಡ ಅಗೆದ್ರು, ಕಳೆಬರ ಸಿಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. 11ನೇ ಪಾಯಿಂಟ್ ನಲ್ಲಿ ಏನೂ ಸಿಗದ ಕಾರಣ, 11ನೇ ಪಾಯಿಂಟ್ ನಲ್ಲಿ ಏನೂ ಸಿಗದ ಕಾರಣ ಮತ್ತೆ ಅಧಿಕಾರಿಗಳು ಆ ಒಂದು ಅಗೆದ ಗುಂಡಿಯನ್ನ ಮತ್ತೆ ಮುಚ್ಚಿಸಿದ್ದಾರೆ ಸಿಬ್ಬಂದಿಯ ಕೈಯಲ್ಲಿ ಅನ್ನೋದು ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಆದ್ರೆ ಈಗ ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋದು ಒಂದು ಕಡೆಯಾದ್ರೆ, ಇನ್ನು 12ನೇ ಪಾಯಿಂಟ್ ನಲ್ಲೂ ಕೂಡ ಹಿಟಾಚಿ ಬಳಸಿ ಉತ್ಖನನ ಕಾರ್ಯವನ್ನು ಮಾಡಲಾಗಿದೆ, ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. ಇನ್ನು ಒಂದೇ ಹೆಜ್ಜೆ ಇರೋದು 13ನೇ ಪಾಯಿಂಟ್ಗೆ. ಆತ ಹಾಗೆಯೇ ಆತನ ವಕೀಲರೇ ಹೇಳುವ ಪ್ರಕಾರವಾಗಿ 13ನೇ ಪಾಯಿಂಟ್ ನಲ್ಲಿ ಈಗಾಗಲೇ ಸಾಕಷ್ಟು ಶವಗಳು ಸಿಗುವ ಚಾನ್ಸಸ್ ಇದೆ ಅನ್ನೋದು, ಅದರ ಬಗ್ಗೆ ಎಲ್ಲರ ಕುತೂಹಲ ಇದೆ. ಇನ್ನೊಂದು ಕಡೆ ಈಗಾಗಲೇ ನಿನ್ನೆ ಅಗೆದಂತಹ 11ನೇ ಪಾಯಿಂಟ್ ಹೊರತುಪಡಿಸಿ ಆತ ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾನಲ್ಲ, ಅಲ್ಲಿ ಏನೇನು ಸಿಕ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ 3 ಅಸ್ಥಿಪಂಜರ, ಸೀರೆ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಈಗಾಗಲೇ ಯಾಕೆ ಈ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ದೂರುದಾರ ಹೊಸದಾಗಿ ಗುರುತಿಸಿದ್ದು ನಿನ್ನೆ ಒಂದು ಪಾಯಿಂಟ್ ಅನ್ನ, 11ನೇ ಪಾಯಿಂಟ್ ಬಿಟ್ಟು ಆತ ಸ್ವಲ್ಪ ಮೇಲೆ ಹೋಗ್ತಾನೆ ಗುಡ್ಡದ ಭಾಗಕ್ಕೆ, ಆ ಒಂದು ಪಾಯಿಂಟ್ ಅನ್ನ ಗುರುತಿಸ್ತಾನೆ. ಆ ಪಾಯಿಂಟ್ ನಲ್ಲಿ ಏನೇನು ಸಿಕ್ತು ಹಾಗಾದ್ರೆ, ಪಾಯಿಂಟ್ 14ರಲ್ಲಿ ಉತ್ಖನನದ ವೇಳೆ 3 ಅಸ್ಥಿಪಂಜರ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬರುವಂತಹ ಸಂದರ್ಭದಲ್ಲಿ 5 ಬ್ಯಾಗ್ಗಳಲ್ಲಿ ಅಥವಾ 5 ಪ್ಯಾಕೆಟ್ ಸೀಲ ಆಗಿರುವಂತಹ ಆ ಒಂದು ಬ್ಯಾಗ್ಗಳನ್ನ ತಗೊಂಡು ಬಂದಿದ್ರು. ಅದರಲ್ಲಿ ಆ ಎಲ್ಲ ಮೂಳೆಗಳು, ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. 3 ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ, ವಕೀಲ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಇದು ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಇದರಲ್ಲ, ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥ್ ಅವರು ಪಾಯಿಂಟ್ ನಂಬರ್ 11ರಿಂದ 100 ಮೀಟರ್ ದೂರದಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದೆ, 3 ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. 3 ಮಾನವ ಅಸ್ಥಿಪಂಜರಗಳ ಅವಶೇಷಗಳು ನಿನ್ನೆ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಲಭ್ಯವಾಗಿದೆ ಅನ್ನೋದನ್ನ ಕೂಡ ಇದೀಗ ಮಂಜುನಾಥ್ ಅವರೇ ಹೇಳ್ತಾ ಇರುವಂತದ್ದು. 3ರಲ್ಲೇ 1 ಅವಶೇಷ ಮಹಿಳೆಯದ್ದಾಗಿದೆ ಅನ್ನೋದನ್ನ ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡ್ತಾರೆ. ಈಗಾಗಲೇ ಮಹಿಳೆಯರ ಅವಶೇಷಗಳ ಬಗ್ಗೆ, ಮಹಿಳೆಯರ ಶವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು. ಅಲ್ಲಿ ಸಾಕಷ್ಟು ರೀತಿಯಂತಹ ದೌರ್ಜನ್ಯವನ್ನ ನಡೆಸಿ ಅಲ್ಲಿ ಸಾಯಿಸಲಾಗಿದೆ, ಅವರನ್ನ ಅಲ್ಲಿ ಕೊಲ್ಲಲಾಗಿದೆ ಅನ್ನುವಂತಹ ವಿಚಾರ, ಅದರಲ್ಲಿ ಪುರುಷದ್ದ ಮಹಿಳೆಯದ್ದ ಅನ್ನುವಂತಹ ವಿಚಾರ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ 3 ಅಸ್ಥಿಪಂಜರಗಳು ಸಿಕ್ಕಿದೆ, ಆ ಅವಶೇಷಗಳಲ್ಲಿ 1 ಮಹಿಳೆಯದ್ದು ಅಂತ ಹೇಳಿ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ.
ಇದ್ದಾರೆ. ಅಸ್ಥಿಯ ಜೊತೆಗೆ ಮಹಿಳೆಯ ಸೀರೆಯೂ ಕೂಡ ಪತ್ತೆಯಾಗಿದೆ ಅನ್ನುವಂತಹ ವಿಚಾರವನ್ನ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು. ಯಾರದ್ದು ಏನು, ಇವರು ಹೇಳ್ತಾ ಇರುವಂತಹ ವಿಚಾರಕ್ಕೂ ಇದಕ್ಕೂ ಸಾಮ್ಯತೆ ಇದೆಯಾ? ಈಗಾಗಲೇ FSLಗೆ ಕೂಡ ಇದನ್ನ ಕಳುಹಿಸಲಾಗಿದೆ. FS ನಲ್ಲಿ ಏನೆಲ್ಲ ಮಾಹಿತಿ ಲಭ್ಯ ಆಗತ್ತೆ, ಯಾರಿಗೆ ಸಂಬಂಧಪಟ್ಟದ್ದು, DNA ಟೆಸ್ಟ್ ಅನ್ನ ಮಾಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಇದೀಗ ಮಂಜುನಾಥ್ ಅವರು ಈ ಎಲ್ಲಾ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ದೂರುದಾರೆ ಸುಜಾತಾ ಭಟ್ ವಕೀಲ ಮಂಜುನಾಥ್ ಅವರು ಕೊಟ್ಟಿರುವಂತಹ ಪತ್ರಿಕಾ ಹೇಳಿಕೆಯಲ್ಲಿ ನಿನ್ನೆ 11ನೇ ಪಾಯಿಂಟ್ ಅನ್ನ ಏನು ಈಗಾಗಲೇ ಹೇಳಲಾಗಿತ್ತು, ದೂರುದಾರ ಹೇಳಿದ ಆ 11ನೇ ಪಾಯಿಂಟ್ನಿಂದ 100 ಮೀಟರ್ ದೂರದಲ್ಲಿ ಈಗ 14ನೇ ಪಾಯಿಂಟ್ ಅನ್ನ ನಿನ್ನೆ ಆತ ಮತ್ತೆ ಗುರುತಿಸಿದ. ಆ 14ನೇ ಪಾಯಿಂಟ್ನಲ್ಲಿ 3 ಅವಶೇಷಗಳು ಪತ್ತೆಯಾಗಿದೆ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ 1 ಮಹಿಳೆಯದ್ದು ಅಂತ ಕೂಡ ಆತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ಮುಂದೆ ಏನು, ಯಾವ ರೀತಿಯಾಗಿ SIT ಅಧಿಕಾರಿಗಳು ಇದರ ತನಿಖೆಯನ್ನ ಮಾಡ್ತಾರೆ ಅನ್ನೋದರ ಜೊತೆಗೆ ಇದೀಗ FSLಗೆ ಈ ಎಲ್ಲ ಮೂಳೆಗಳನ್ನ ಕೂಡ ರವಾನೆ ಮಾಡಲಾಗಿದೆ. ಪಾಯಿಂಟ್ ನಂಬರ್ 14ರಲ್ಲಿ ಸಿಕ್ಕ ಮೂಳೆಗಳನ್ನ FSL ಟೆಸ್ಟ್ಗೆ ಈಗಾಗಲೇ ಕಳುಹಿಸಲಾಗಿದೆ. ನಿನ್ನೆ FSL ಅಧಿಕಾರಿಗಳು ಕೂಡ ಆ ಉತ್ಖನನ ಸ್ಥಳದಲ್ಲಿ ಇದ್ರು. ಸಿಕ್ಕಂತಹ ಈ ಮೂಳೆಗಳನ್ನ ಆಗಿರ್ಬೋದು, ಅಸ್ಥಿಗಳನ್ನ ಆಗಿರ್ಬೋದು, ಇವೆಲ್ಲವನ್ನ ಕೂಡ ನಿನ್ನೆಯೇ ಸೇಲ್ ಮಾಡಿ ಅದನ್ನ FSLಗೆ ರವಾನೆ ಮಾಡಲಾಗಿದೆ. ಸಾಕಷ್ಟು 3 ರಿಂದ 4 ಉಪ್ಪಿನ ಮೂಟೆಗಳನ್ನ ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗಿತ್ತು. ಕಾರಣ ಒಂದ್ ಕಡೆ DNA ಟೆಸ್ಟ್ಗೆ ಮತ್ತೆ ಹಾಗೆ ತಾತ್ಕಾಲಿಕವಾಗಿ ಸಂರಕ್ಷಣೆ ಮಾಡೋದಕ್ಕೂ ಕೂಡ ಅದು ಅತ್ಯಂತ ಅಗತ್ಯವಾಗಿತ್ತೆ ಅನ್ನುವಂತಹ ಕಾರಣಕ್ಕಾಗಿ ಉಪ್ಪನ್ನು ಕೂಡ ಅಲ್ಲಿ ಹಾಕಿ ಸಂರಕ್ಷಣೆ ಮಾಡಲಾಗಿತ್ತು. 140ಕ್ಕೂ ಅಧಿಕ ಹೆಚ್ಚಿನ ಮೂಳೆಗಳು ಪತ್ತೆಯಾಗಿದ್ದು ಎಲ್ಲವನ್ನ ಕೂಡ ಇದೀಗ FSL ಟೆಸ್ಟ್ಗೆ ಕಳುಹಿಸಲಾಗಿದೆ. FSL ನಲ್ಲಿ ಇದೀಗ ಅದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯಾದಂತಹ ಕೂಲಂಕುಷವಾದ ಪರಿಶೀಲನೆಯನ್ನ ಮಾಡ್ತಾರೆ. ಅದು ಯಾರಿಗೆ ಸಂಬಂಧಪಟ್ಟದ್ದು, ಹೆಣ್ಣ ಗಂಡ, ಏಜ್ ಎಷ್ಟು, ಜೊತೆಗೆ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಒಂದು ಸಾವಾಯಿತು, ಅಷ್ಟು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಅವರ ಏಜ್ ಎಷ್ಟಾಗಿತ್ತು, ಯಾವ ಕಾರಣಕ್ಕಾಗಿ ಈ ಒಂದು ಸಾವು ಉಂಟಾಯಿತು, ಹೀಗೆ ಎಲ್ಲಾ ರೀತಿಯಲ್ಲೂ ಕೂಡ DNA ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಇದರ ಸತ್ಯಾಸತ್ಯತೆ ಬಯಲಾಗುತ್ತೆ. ಇನ್ನು ಮಣಿಪಾಲ KMCಗೆ ಮೂಳೆಗಳನ್ನ ಈಗಾಗಲೇ SIT ಅಧಿಕಾರಿಗಳು ರವಾನಿಸಿದ್ದಾರೆ. ನಿನ್ನೆಯೇ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗಿದೆ. ಸ್ಥಳದಲ್ಲೇ FSL ಅಧಿಕಾರಿಗಳು ಇದ್ರು, ಅವುಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನು ಕೂಡ FSL ಅಧಿಕಾರಿಗಳು ಮಾಡಿದ್ದಾರೆ. ಸೊ ಮೂಳೆಗಳ ಪರೀಕ್ಷೆಯನ್ನ ಇದೀಗ ಹಿರಿಯ ವಿಧಿವಿಜ್ಞಾನ ತಜ್ಞರು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಮೂಳೆಗಳು ಯಾರಿಗೆ ಸಂಬಂಧಪಟ್ಟದ್ದು, ಇದು ಯಾವ ವರ್ಷ ಇದನ್ನ ಈಗಾಗಲೇ ಇಲ್ಲಿ ಶವಗಳನ್ನು ಹೂಳಲಾಗಿತ್ತು, ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಇದೀಗ FSLನ ವೈದ್ಯರು ಅಥವಾ ತಜ್ಞರು ಕೊಡುವಂತಹ ವರದಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಬಯಲಾಗಬೇಕಾಗಿದೆ. ಹಾಗಾಗಿ ಇದೀಗ ಇರುವಂತಹ ಕುತೂಹಲ 11 ಮತ್ತು 12 ಪಾಯಿಂಟ್ನಲ್ಲಿ ಏನೂ ಸಿಕ್ಕಿಲ್ಲ, ಆದರೆ 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಈಗ ನೆಟ್ಟಿದೆ. ಏನಾಗುತ್ತೆ 13ನೇ ಪಾಯಿಂಟ್ನಲ್ಲಿ? ಅನಾಮಿಕಾ ಹೇಳಿದ ಹಾಗೇನೆ ಅಲ್ಲಿ ಶವಗಳು ಸಿಗುತ್ತಾ, ಅಸ್ಥಿ ಸಿಗುತ್ತಾ, ಸಾಕಷ್ಟು ಶವಗಳು ಅಲ್ಲಿ ಹುಟ್ಟು ಹಾಕಲಾಗಿದೆಯಾ, ಇವೆಲ್ಲದಕ್ಕೂ ಕೂಡ 13ನೇ ಪಾಯಿಂಟ್ನಲ್ಲಿ ಆಗಿದಂತಹ ಸಂದರ್ಭದಲ್ಲಿ, ಉತ್ಖನನದ ಸಂದರ್ಭದಲ್ಲಿ ಮಾಹಿತಿಗಳು ಲಭ್ಯವಾಗುತ್ತೆ ಅಂತ ಹೇಳ್ತಾ ಚದುರಂಗವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.